ಮಾಧ್ಯಮ ಲೋಕದಲ್ಲೇ ಇದೊಂದು ಹೊಸ ಪ್ರಯತ್ನ. ಶ್ರೀ ಬಸವರಾಜು ಐಐಟಿ ಅವರ ಅಂಜನಾ ಭವಿಷ್ಯ ಪ್ರತಿ ಶನಿವಾರ ಮತ್ತು ಭಾನುವಾರ ಸಂಜೆ 5:30ಕ್ಕೆ. ಮುದ್ರಾ ಪ್ರಾಣಾಯಾಮ ಒಂದು ಔಷಧಿ ರಹಿತ ಚಿಕಿತ್ಸಾ ಪದ್ಧತಿ. ಮುದ್ರಾ ಪ್ರಾಣಾಯಾಮದಲ್ಲಿದೆ ರೋಗ ನಿರೋಧಕ ಶಕ್ತಿ. ಮುದ್ರಾ ಪ್ರಾಣಾಯಾಮದ ಸಂಪೂರ್ಣ ಮಾಹಿತಿ ನಿಮಗಿಲ್ಲಿದೆ. ಮುದ್ರಾ ಪ್ರಾಣಾಯಾಮ ಪ್ರತಿದಿನ ಬೆಳಿಗ್ಗೆ 7:15ಕ್ಕೆ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಅಂಜನಾ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಅಂಜನಾ ಭವಿಷ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬಸವರಾಜ್ ಐಐಟಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬಸವರಾಜ್ ಐಐಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಐಐಟಿ ಅವರೇ, ಇದು ಅಂಜನಾ ಭವಿಷ್ಯ ಅಂದ್ರೆ ಒಂದೇನಾ ಅಥವಾ ಇದರಲ್ಲಿ ಬೇರೆ ವಿಧಗಳೇನಾದ್ರೂ ಬರುತ್ತಾ? ಹೇಗೆ ಅಂಜನದಲ್ಲಿ ಬೇರೆ ಬೇರೆ ವಿಧಗಳು ಏನಿದೆ ಅಂತ ಕೇಳ್ತಿದ್ರಲ್ವಾ? ಖಂಡಿತವಾಗಿ ಅಂಜನದಲ್ಲಿ ಈಗ ಶೋರೂಮಲ್ಲಿ ವೆಹಿಕಲ್ಸ್ ಬರ್ತಾ ಇರುತ್ತೆ. ಉದಾಹರಣೆ ಬಜಾಜ್ ಅನ್ನೋ ಒಂದು ವೆಹಿಕಲ್ ಇದೆ, 2 ವೀಲರ್ ಗಾಡಿ ಇದೆ. ಬಜಾಜ್ ಅನ್ನೋದು ಒಂದೇ ಥರ ಗಾಡಿ ಇಲ್ಲ. ಡಿಸ್ಕವರ್ ಅಂತ ಬಿಟ್ಟಿದ್ದಾನೆ, ಪ್ಲಾಟಿನಾ ಅಂತ ಬಿಟ್ಟಿದ್ದಾನೆ, ಮತ್ತು ಪಲ್ಸರ್ ಅಂತ ಬಿಟ್ಟಿದ್ದಾರೆ. ಹೀಗೆ ಗಾಡಿಗಳು ಹೇಗೆ ಬೇರೆ ಬೇರೆ ಮಾಡೆಲಲ್ಲಿ ಬರ್ತಾ ಇರುತ್ತೆ, ಅದೇ ಥರ ಈ ಅಂಜನಗಳನ್ನು ನಮ್ಮ ಶ್ರೇಷ್ಠವಾದಂಥ ಋಷಿಮುನಿಗಳು ಏನು ಮಾಡ್ತಾರೆ, ಈ ಅಂಜನದಲ್ಲಿ ವಿಧಗಳು ಮಾಡ್ತಾರೆ. ಉದಾಹರಣೆಗೆ ಮಕ್ಕಳಿಗೆ ಕಾಣಿಸ್ತಕ್ಕಂಥ ಬಾಲಾಂಜನ, ಕೇವಲ ಮಕ್ಕಳಿಗೆ ಮಾತ್ರ ಕಾಣುವಂಥ ಬಾಲಾಂಜನ ಮಾಡ್ತಾರೆ. ಅದೇ ರೀತಿಯಾಗಿ ದೊಡ್ಡವ್ರು ಕಾಣಿಸ್ತಕ್ಕಂಥ ಸರ್ವಾಂಜನ ಅಂತ ಹೇಳ್ತೀವಿ, ಆ ಸರ್ವಾಂಜನಗಳನ್ನು ಮಾಡ್ತಿದ್ರು. ಅಂಜನದಲ್ಲಿ ಸರ್ವಾಂಜನ ಅಂತ ಇರುತ್ತೆ. ಅದೇ ರೀತಿಯಾಗಿ ಈ ನಿಧಿ ನೋಡೋಕ್ಕೋಸ್ಕರನೇ ಮಾಡಿರ್ತಕ್ಕಂಥ ಅಂಜನಗಳಿದ್ದು, ನಿಧಿ ನೋಡೋಕ್ಕೆ ಇರುವಂಥ ಅಂಜನ. ಅದೇ ರೀತಿಯಾಗಿ ಹೆಣ್ಮಕ್ಳು ನೋಡೋಕ್ಕೆ ಅಂತ ಹೆಣ್ಮಕ್ಳಿಗೆ ಮಾತ್ರ ಕಾಣುವಂಥ ಅಂಜನಗಳು. ಹಾಗೆ ನೀರು ನೋಡೋಕ್ಕೆ, ಈ ಭೂಮಿಯಲ್ಲಿ ನೀರಿನ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಇರತಕ್ಕಂಥ ಅಂಜನಗಳಿದ್ದು. ಹೀಗೆ ಆ ವಿಶಿಷ್ಟವಾಗಿರ್ತಕ್ಕಂಥ ಅಂಜನಗಳನ್ನ ಸಾಕಷ್ಟು ವಿಧಗಳನ್ನ ಮಾಡಿದ್ರು. ಆದರೆ ಈಗ ಎಲ್ಲ ಅಂಜನಗಳು ಈ ಸದ್ಯಕ್ಕೆ ನಮಗೆ ಮಾಡೋಕ್ಕಾಗ್ತಾ ಇಲ್ಲ. ಆ ವಿದ್ಯೆನೂ ಕಾಲಕ್ರಮೇಣ ಇದೇನಾಗಿಬಿಟ್ಟಿದೆ, ತಮ್ಮಲ್ಲೇ ಗುಪ್ತವಾಗಿ ಇಟ್ಕೊಂಡು ಇರ್ತಾರೆ. ಬೇರೆಯವ್ರು ಹೇಳ್ಕೊಟ್ರೆ ಅವನು ಏನೋ ಬೆಳೆದು ಬಿಡ್ತಾನೆ ಅನ್ನೋ ಒಂದು ಉದ್ದೇಶ ಇರ್ಬೋದು, ಮತ್ತೊಂದಿರ್ಬೋದು. ಏನಾಗ್ಬಿಟ್ಟಿದೆ, ಆ ವಿದ್ಯೆಗಳು ದಿನ ಕಳೆದಂತೆ ನಶಿಸಿ ಹೋಗ್ಬಿಟ್ಟಿದೆ. ಅದರಲ್ಲಿ ಕೆಲವು ಉಳ್ಕೊಂಡಿದೆ. ಆ ಒಂದು ಕೆಲವು ವಿದ್ಯೆಗಳನ್ನ ಇಟ್ಕೊಂಡು ನಾನು ಏನು ಮಾಡ್ತಿದ್ದೀನಿ, ಈಗ ಆ ಅಂಜನಗಳನ್ನ ತಯಾರು ಮಾಡ್ತಿದ್ದೀನಿ. ಈಗ ನಾನು ಮಾಡ್ತಾ ಇರೋ ಅಂಜನ ಅಂದರೆ ಸರ್ವ ಬಾಲಾಂಜನ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಮಕ್ಕಳಿಗೆ ಕಾಣುತ್ತೆ, ಮತ್ತು ಕೆಲವು ದೊಡ್ಡ ವ್ಯಕ್ತಿಗಳಿಗೂ ಕಾಣುವಂಥ ಸಾಧ್ಯತೆಗಳು ಈ ಅಂಜನದಲ್ಲಿ ಇರುತ್ತೆ. ಈ ಥರ ವಿಚಾರ ಇದು. ಹೀಗೆ ಅಂಜನದಲ್ಲಿ ಸಾಕಷ್ಟು ವಿಧಗಳಿದೆ, ಒಂದೇ ವಿಧ ಅಂತ ನಾವು ಅಂದ್ಕೊಳ್ಳೋದು ಇದೆಲ್ಲ. ಆಮೇಲೆ ನೋಡಿ ಒಂದು ಶ್ರುತಿಯವರೇ, ಏನಾಗುತ್ತೆ, ಈ ಅಂಜನ ಅಂದ ತಕ್ಷಣ ಬರೀ ಇಂಥವ್ರಿಗೆ ಕಾಣಬೇಕು, ಇಂಥವ್ರಿಗೆ ಕಾಣಲ್ಲ, ಬೆಕ್ಕಿಂಗ್ ಕಣ್ಣವ್ರಿಗೆ ಮಾತ್ರ ಕಾಣುತ್ತೆ, ಅಮಾವಾಸ್ಯೆ ಹುಣ್ಣಿಮೆ ಹುಟ್ಟಿರೋರಿಗೆ ಮಾತ್ರ ಕಾಣುತ್ತೆ ಅಂತ ಹೇಳ್ತಾರೆ ಅಲ್ವಾ? ನಾನು ನಿನ್ನೇನು ಕ್ಲಾರಿಫೈ ಮಾಡಿದೆ ಅದನ್ನು. ಖಂಡಿತವಾಗಿ ಅವರಿಗೆಲ್ಲ ಎಲ್ರಿಗೂ ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಕಾಣುತ್ತೆ, ಎಲ್ಲೋ ಒಬ್ಬೊಬ್ಬರು ಕಾಣಿಸ್ಲಿಕ್ಕಿಲ್ಲ. ಆಯಿತಾ? ಇಲ್ಲಿ ನಾವು ನಮ್ಮ ಮಕ್ಕಳಿಗೆ ಮಾತ್ರ ನಾವು ಉಪಯೋಗಿಸಲ್ಲ, ಬೇರೆ ಮಕ್ಕಳು ಬಂದರೂ ಸಹ ಅವ್ರಿಗೂ ನಾವು ಅಂಜನ ಹಾಕಿ ಪ್ರಯೋಗ ಮಾಡ್ಬೋದು. ಮತ್ತು ಅಂಜನಗಳನ್ನ ತೊಗೊಂಡೋಗಿ ಅವರೇ ಪ್ರಯೋಗ ಮಾಡಿ ಈ ಶಕ್ತಿ ಇದೆಯಲ್ಲ ಅಂತ ಖಂಡಿತವಾಗಿ ತಿಳ್ಕೊಬೋದು. ಇದು ಅಂಜನದ ಒಂದು ವಿಧ. ಅದೇ ರೀತಿಯಾಗಿ ಈ ಅಂಜನ ನಾಯಿ ಕಚ್ಚಿದವ್ರಿಗೆ ಕಾಣಲ್ಲ ಅಂತ ಹೇಳ್ತಾರೆ ಕೆಲವರು. ಕೇಳಿದ್ರೆ ತಾವು ಈ ವಿಷಯನ? ನಾಯಿ ಕಚ್ಚಿದವ್ರಿಗೆ ಕಾಣಲ್ಲ ಅಂತ ಹೇಳ್ತಾರೆ. ನಿಜಾನ ಸುಳ್ಳ ಇದು? ಹಾಗಾದರೆ ಖಂಡಿತವಾಗಿ ಇದು 100ಕ್ಕೆ 100ರಷ್ಟು ಸುಳ್ಳು. ಯಾಕೆ ನೋಡಿ, ಈ ಅಂಜನಗಳನ್ನ ತಯಾರು ಮಾಡೋಕ್ಕೆ ಗೊತ್ತಿಲ್ಲದಿರತಕ್ಕಂಥ ಕೆಲವು ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ, ಜನರನ್ನು ಯಾಮಾರ್ಸೋಕ್ಕೋಸ್ಕರ ಏನು ಮಾಡ್ಬಿಡ್ತಾರೆ, ನಾಯಿ ಕಚ್ಚಿದವ್ರು ಕಾಣಲ್ಲ ಅಂತ ಹೇಳ್ತಾರೆ. ನಿಮಗೊಂದು ವಿಷಯ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಜೀವನದಲ್ಲಿ ಒಂದ್ಸರಿ ಏನಾದರೂ ಒಬ್ಬ ವ್ಯಕ್ತಿ ನಾಯಿಯಿಂದ ಕಚ್ಚಿಸ್ಕೊಂಡಿರ್ತಾನೆ. ಅದಕ್ಕೋಸ್ಕರ ನಾಯಿಯಿಂದ ಕಚ್ಚಿಸ್ಕೊಂಡ್ರೆ ಕಾಣಲ್ಲ, ಬೆಕ್ಕಿಂದ ಕಚ್ಚಿಸ್ಕೊಂಡ್ರೆ ಕಾಣಲ್ಲ, ಇಲಿಯಿಂದ ಕಚ್ಚಿಸ್ಕೊಂಡ್ರೆ ಕಾಣಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಖಂಡಿತವಾಗಿಯೂ ಶುದ್ಧ ಸುಳ್ಳು. ಬಟ್ ಇದು ಸಾಮಾನ್ಯವಾಗಿ ಅಂಜನ ಕಾಣೋದಾದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಕಾಣುತ್ತೆ, ಎಲ್ಲೋ ಒಬ್ಬೊಬ್ಬರು ಕಾಣಿಸ್ಲಿಕ್ಕಿಲ್ಲ. ಇದು 100% ಸತ್ಯ. ಓಕೆ ಐಟಿ ಅವರೇ, ಇದು ಅಂಜನಾ ಭವಿಷ್ಯದ ಉಪಯೋಗಗಳನ್ನು ನಿನ್ನೆಯ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದೆಯಾ? ಆದರೂ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡಿ. ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಅಂಜನದಲ್ಲಿ ನಾನು ಹೇಳ್ತಾ ಇದ್ದೀನಿ ನಿನ್ನೆ, ಹೇಗೆ ಒಬ್ಬ ವ್ಯಕ್ತಿ ಚೆನ್ನಾಗಿರೋಕ್ಕೋಸ್ಕರ ಮೂಲಭೂತ ಅವಶ್ಯಕತೆಗಳಂತ ಏನು ಹೇಳ್ತೀವಿ ನಾವು. ಉದಾಹರಣೆಗೆ ನೀರು, ಗಾಳಿ, ಬೆಳಕು, ಆಹಾರ, ಬಟ್ಟೆ, ವಸತಿ, ಶಾಲೆ ಇವೆಲ್ಲ ಬರ್ತವೆ ಅಲ್ವಾ? ಹಾಗೆ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಸಮಸ್ಯೆ ಸುಳಿಗೆ ಸಿಕ್ಕು ಒದ್ದಾಡೋಕ್ಕೆ ಕಾರಣಗಳು ಮುಖ್ಯವಾಗಿ ಪಂಚಪ್ರಶ್ನೆಗಳಂತ ಹೇಳ್ತೀನಿ ನಾನು. ಇದನ್ನು ನಾನು ಸ್ವತಃ ಈ ಒಂದು ಪಂಚಪ್ರಶ್ನೆಗಳನ್ನ ಇದು ಮಾಡಿರ್ತಕ್ಕಂಥದ್ದು. ಈ ಪಂಚಪ್ರಶ್ನೆಗಳು ಯಾವುದು? ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿರ್ತಕ್ಕಂಥ ದೋಷಗಳು. ಆ ದೋಷಗಳು ನೋಡ್ಬೇಕಾದ್ರೆ ನಾವು ಅವ್ರ ಜಾತಕನೇ ನೋಡ್ಬೇಕಾಗಿಲ್ಲ. ಇದು ನೋಡ್ಬಿಟ್ರೆ
ಅವ್ನ ಜಾತಕದಲ್ಲಿ ದೋಷ ಇದೆಯಾ ಇಲ್ವಾ, ಆಮೇಲೆ ಆ ದೋಷ ಅವನ ಮೇಲೆ ಪ್ರಭಾವ ಬೀರ್ತಿದೆಯಲ್ಲ ಅಂತ ನಾವು ಇದರಲ್ಲಿ ತಿಳ್ಕೊಬೋದು. ತಿಳಿತಾ, ದೋಷ ಇದೆ ಅಂದ ತಕ್ಷಣ ಅದು ಪ್ರಭಾವ ಬೀರ್ತಿದ್ದಾರೆ, ಆ ದೋಷಕ್ಕೆ ವ್ಯಾಲ್ಯೂ ಇರಲ್ಲ. ಯಾವುದೋ ಒಂದು ಒಳ್ಳೆ ಯೋಗ ಇತ್ತಂದರೆ ಆ ಯೋಗ ಏನು ಮಾಡುತ್ತೆ ಅಂದರೆ ಆ ದೋಷವನ್ನು ಮುಚ್ಕೊಂಡು ಹೋಗ್ತದೆ. ಅದೇ ರೀತಿಯಾಗಿ ದೃಷ್ಟಿಗಳು, ಕೆಟ್ಟ ದೃಷ್ಟಿಗಳಾಗಿರ್ತಕ್ಕಂಥದ್ದು. ನೆಕ್ಸ್ಟು ದುಷ್ಟ ಶಕ್ತಿಗಳ ಪ್ರಭಾವ ಅಂತ ಹೇಳ್ತೀವಿ. ಈ ಆತ್ಮಶಕ್ತಿ ಕಾಡಾಟ, ದೆವ್ವ, ಭೂತ, ಪಿಶಾಚಿ ಈ ಥರ ಏನು ಹೇಳ್ತೀವಲ್ಲ, ಈ ದುಷ್ಟ ಶಕ್ತಿಗಳ ಪ್ರಭಾವಗಳು ಏನಾದರೂ ಇದೆಯಾ ಆ ವ್ಯಕ್ತಿಗೆ ಅಂತ ನಾವು ಈ ಅಂಜನದಲ್ಲಿ ತಿಳ್ಕೊಬೋದು. ಅದಕ್ಕಿಂತ ಮುಖ್ಯವಾಗಿ ನೀವು ಸಾಮಾನ್ಯವಾಗಿ ಕೇಳ್ತೀರ, ಜನಗಳು ಏನು ಮಾಡ್ತಾ ಇರ್ತಾರೆ ಹೇಳಿ, ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನಂಗೆ ಹಾಗಾಗಿದೆ ಹೀಗಾಗಿದೆ ಅಂತ ಅನ್ಕೊತಾ ಇರ್ತಾರೆ. ಅದು ನಿಜಾನ ಸುಳ್ಳ ತಿಳಿತಾ? ಅದು ಖಂಡಿತ ಮಾಟ ಪ್ರಯೋಗ ಅನ್ನೋದು ಆ ವ್ಯಕ್ತಿಗೆ ಎಫೆಕ್ಟ್ ಆಗಿದ್ರೆ ಇದರಲ್ಲಿ 100% ತೋರಿಸುತ್ತೆ, ಆಗಿದೆಯಲ್ವಾ. ಮತ್ತು ಮಾಡಿದರೆ ಯಾವ ವ್ಯಕ್ತಿ ಇದನ್ನು ಮಾಡಿದ್ದಾನೆ ಅವನ ಮುಖನೇ ಇದರಲ್ಲಿ ಬರುತ್ತೆ. ಆಮೇಲೆ ಮಾಟ ಪ್ರಯೋಗ ಮಾಡಿದರೆ ಅದರ ಪ್ರಭಾವ ವ್ಯಕ್ತಿ ಮೇಲೆ ಆಗಿದ್ರೆ ಮಾತ್ರ ಅದು ತೋರಿಸುತ್ತೆ, ಇಲ್ಲ ಅಂತ ತೋರಿಸಲ್ಲ. ವ್ಯಕ್ತಿ ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಏನೋ ಒಂದು ನಿಮ್ಮೆಣ್ಣು ತಂದಿಡೋದು, ಏನೋ ಒಂದು ಕುಡಿಕೆ ತಂದಿಡೋದು, ಯಾವುದೋ ಒಂದು ಪ್ರಾಣಿ ಕೋಳಿ ತಲೆ ತಂದಿಡೋದು, ಈ ರೀತಿ ಮಾಡಿ ಕೆಲವೊಂದು ಟೈಮಲ್ಲಿ ಪ್ರಯೋಗ ಮಾಡ್ದಂಗೆ ಮಾಡ್ತಾರೆ. ಅದರ ಪ್ರಭಾವ ಬೀರಿರಲ್ಲ, ಅದು ನೋಡಿ ಭಯ ಪಟ್ಟಿರ್ತಾರೆ ಅಷ್ಟೇ, ಖಂಡಿತ ಎಫೆಕ್ಟ್ ಆಗಿರಲ್ಲ. ಆ ಎಫೆಕ್ಟ್ ಆಗಿದೆಯಾ ಇಲ್ವಾ ಅಂತ ಈ ಎಂಜಿನ್ದಲ್ಲಿ ಸ್ಪಷ್ಟವಾಗಿ ತಿಳ್ಕೊಬೋದು ಮತ್ತು 100% ತಿಳ್ಕೊಬೋದು. ಮತ್ತು ಆ ಯಾವ ವ್ಯಕ್ತಿ ಇದನ್ನು ಮಾಡಿಸಿದಾನೆ ಅದನ್ನು ಕನ್ನಡಿಯಲ್ಲಿ ನೋಡಿದಾಗೆ ನೋಡ್ಬೋದು, ಒಂದು ವಿಚಾರ. ಆಮೇಲೆ ಇದು ನೆಕ್ಸ್ಟು, ಈಗ ಮನೆಗೆ ಹೇಳ್ತಾ ಇದ್ದೆ ನಾನು. ಮನೆ ಅಂದರೆ ಕೇವಲ ಗೋಡೆಗಳಲ್ಲ, ಕಲ್ಲು ಮಣ್ಣು ಇದನ್ನು ಕಟ್ಟಿದ್ದ ಅದನ್ನು ನೋಡಿಕೊಂಡು ದಿಕ್ಕುಗಳನ್ನ ನೋಡಿಕೊಂಡು ನಾವೇನು ಮಾಡ್ತೀವಿ, ವಾಸ್ತು ಪ್ರಕಾರ ಇದೆಯಲ್ವ ಅಂತ ಹೇಳ್ತೀವಿ. ಖಂಡಿತವಾಗಿ ಅದಷ್ಟೇ ಅಲ್ಲ ನಾವು ನೋಡೋದು. ಆ ಮನೆ ಕಟ್ಟಿರ್ತಕ್ಕಂಥ ನೆಲಕ್ಕೆ, ಆ ಮನೆ ಕಟ್ಟಿರ್ತಕ್ಕಂಥ ಮಣ್ಣಿಗೆ ಏನಾದರೂ ದೋಷ ಇದೆಯಾ, ಏನಾದರೂ ಅದಕ್ಕೆ ದೋಷ ಅಂದರೆ ಹೇಗೆ ಬರುತ್ತೆ ಹಾಗಾದರೆ? ದೋಷ ಅಂದರೆ ಯಾವ ಥರ, ಈಗ ದೋಷ ಅಂತ ಹೇಳ್ತಾರೆ ಮಣ್ಣಿಗೆ ಅಂತ ಕೇಳ್ಬೋದು ನಮಗೆ. ಮಣ್ಣಿಗೆ ಯಾವ ಥರ ದೋಷ ಬರುತ್ತೆ ನೋಡಿ. ಸಾಮಾನ್ಯವಾಗಿ ಆ ಮಣ್ಣಲ್ಲಿ ಏನಾದರೂ ರಕ್ತ ಕಲೆಗಳು ಮುಳುಗಿದ್ರೆ, ಯಾವುದೋ ಕಾಲದಲ್ಲಿ, ಇವತ್ತಲ್ಲ, ಯಾವುದೋ ಕಾಲದಲ್ಲಿ ಅಲ್ಲಿ ಯುದ್ಧ ಭೂಮಿ ಆಗಿದ್ದರೆ, ಅಲ್ಲಿ ಏನಾದರೂ ಯಾವುದಾದ್ರು ಪ್ರಾಣಹರಣ ಆಗಿದ್ದರೆ, ಅಲ್ಲಿ ಏನಾದರೂ ಅದು ರುದ್ರಭೂಮಿ ಆಗಿದ್ದರೆ, ಮತ್ತು ಏನಾದ್ರು ಹಾವುಗಳನ್ನು ಹೊಡೆದಾಕಿರ್ತಕ್ಕಂಥದ್ದಾಗಿದ್ದರೆ ಆ ಮಣ್ಣಿಗೆ ದೋಷ ತಗಲಿರುತ್ತೆ. ಆ ಮಣ್ಣಿಗೆ ದೋಷ ನಾವು ಕಂಡು ಹಿಡಿದೇನೆ ಮನೆ ಕಟ್ಟಿಸಿದಾಗ ಎಲ್ಲ ವಾಸ್ತು ಪ್ರಕಾರನ ಕಟ್ಟಿಸ್ತೀವಿ, ಅದರ ಸಮಸ್ಯೆ ಆಗುತ್ತೆ ನೋಡಿ. ಇವತ್ತು ನೀವು ಉದಾಹರಣೆಗೆ ಬೆಂಗಳೂರಲ್ಲಿ ಎಷ್ಟೊಂದು ಸೈಟ್ಗಳಿದೆ, ಬೆಂಗಳೂರಲ್ಲಿ ಇವತ್ತು ಬಂಗಾರದ ಬೆಲೆ ಬಾಳುತ್ತೆ ಸೈಟ್ಗಳು ಅಲ್ವಾ. ಬೆಂಗಳೂರಲ್ಲಿ ಸೈಟ್ ಬಂಗಾರದ ಬೆಲೆ ಬಾಳ್ತಾ ಇದ್ರು ಕೆಲವೊಬ್ಬರಿಗೆ ತಮ್ಮ ಸೈಟ್ಗಳನ್ನು ಮಾರೋಕ್ಕಾಗಲ್ಲ. ಕೇಳಿರ್ತಾರೆ ನೀವು ವಿಚಾರ, ಯಾಕೆ ಮಾರೋಕ್ಕಾಗಲ್ಲ ಹಾಗಾದ್ರೆ? ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ, ಅದು ರಿಮೋಟ್ ಏರಿಯಾದಲ್ಲಿರುತ್ತೆ ತುಂಬ, ಆಮೇಲೆ ತುಂಬ ಮೇನ್ ರೋಡಲ್ಲಿ ಇರ್ತಕ್ಕಂಥದ್ದು ಸಾಕಷ್ಟು ಸೈಟ್ಗಳು ಸಹ ಹಾಗೆ ಖಾಲಿ ಬಿದ್ದಿರುತ್ತೆ. ಯಾಕೆ ಮಾಡೋಕ್ಕಾಗಲ್ಲ? ಅಲ್ಲಿ ಮನೆ ಕಟ್ಟಿದಾರಾ, ಬಿಲ್ಡಿಂಗ್ ಕಟ್ಟಿದಾರಾ? ಇನ್ನಿಲ್ಲ, ಮತ್ತೆ ಯಾಕೆ ಆಗ್ತಿಲ್ಲ? ಕೇವಲ ಅವರ ಸಮಸ್ಯೆಗಳಲ್ಲ, ಆ ನೆಲಕ್ಕೂ ಸಮಸ್ಯೆ ಇರೋ ಸಾಧ್ಯತೆ ಇರುತ್ತೆ. ನಾವು ಅದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ, ಇದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಈ ಮಣ್ಣಿಗೆ. ಆ ಮಣ್ಣಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾದ ಜಾಗನೂ ಸೇಲ್ ಆಗುತ್ತೆ, ತಿಳಿತಾ? ಆಮೇಲೆ ಮನೆ ಕಟ್ಟಿಸ್ಬೇಕಾದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವೇನು ಮಾಡಬೇಕಾಗತ್ತೆ, ಆ ಮಣ್ಣಿಗೆ ದೋಷ ಇದೆಯಾ ಇಲ್ವಾ ಫಸ್ಟ್ ಇದನ್ನು ತಿಳ್ಕೊಬೇಕು. ಹೇಗೆ ತಿಳ್ಕೊಳ್ಳೋದು? ಅಂಜನದ ಮೂಲಕ ಸ್ಪಷ್ಟವಾಗಿ 100% ತಿಳ್ಕೊಬೋದು. ಇದು ಇಷ್ಟು ವಿಚಾರಗಳನ್ನ ನಿಮ್ಮ ಮೂಲಕ ವೀಕ್ಷಕರು ತಿಳಿಸಕ್ಕೆ ಇಷ್ಟಪಡ್ತೀನಿ. ಓಕೆ, ಐಟಿಯವರೇ, ಇವು ಮಾಟ ಮಂತ್ರ ಮಾಡಿದವರ ಮುಖ ಕಾಣಿಸುತ್ತೆ ಅಂತೀರಾ, ಇದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ನಮಗೆಲ್ಲ. ಸೊ ಇದ್ರ ಬಗ್ಗೆ ಇನ್ನಷ್ಟು ಏನ್ ಹೇಳ್ತೀರಾ ನೀವು? ಖಂಡಿತ ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ತುಂಬಾ ಜನ ನನಗೆ ಈ ಪ್ರಶ್ನೆ ಕೇಳ್ತಾ ಇರ್ತಾರೆ, ಮಾಟ ಮಂತ್ರ ಮಾಡಿರೋ ಮುಖ ಕಾಣಿಸುತ್ತೆ, ಇದು ನಿಜಾನ ನಂಬಕ ಹೇಗೆ ಅಂತ ನೀವು ಕೇಳ್ತಾ ಇದ್ರಲ್ವಾ. ಇದು ನಂಬಲೇಬೇಕಾಗತ್ತೆ. ಹೇಗೆ ಅಂತ ಹೇಳ್ತೀನಿ. ಉದಾಹರಣೆ, ಈ ಭೂಮಿ ಇದೆ, ಈ ಭೂಮಿ ಮೇಲೆ ಚೆಂಡು ನೀವು ಎಸಿತಾರೆ ಮೇಲೆ, ಹೆಸರು ಏನು ಮಾಡುತ್ತೆ? ಚೆಂಡು ಬಾಲ್ ಆಯಿತು, ಏನೋ ಆಯ್ತು, ಹೆಸರು ಏನು ಮಾಡುತ್ತೆ? ಅದು ವಾಪಸ್ ನೆಲಕ್ಕೆ ಬೀಳುತ್ತೆ. ಯಾಕೆ ನೆಲಕ್ಕೆ ಬೀಳುತ್ತೆ? ಅದು ಯಾಕೆ ನೆಲಕ್ಕೆ ಬೀಳುತ್ತೆ? ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿಸ್ ಅರ್ತ್ ಅಲ್ವಾ. ಭೂಮಿಗೆ ಇರತಕ್ಕಂಥ ಆ ಒಂದು ಗುರುತ್ವಾಕರ್ಷಣ ಬಲ ಏನು ಮಾಡುತ್ತೆ, ಮೇಲೆ ಎಸ್ತಿರ್ತಕ್ಕಂಥ ಯಾವುದೇ ಒಂದು ವಸ್ತುವನ್ನು ತನ್ನ ಕೆಳಗೆ ಎಳ್ಕೊಳ್ಳುವಂಥ ಶಕ್ತಿ ಇದೆ. ಹಾಗಾಗಿ ಗ್ರಾವಿಟೇಷನಲ್ ಫೋರ್ಸ್ ತೋರ್ಸೋಕ್ಕಾಗುತ್ತಾ? ಯಾರಿಗೂ ತೋರ್ಸೋಕ್ಕಾಗಲ್ಲ, ಸಾಧ್ಯ ಇಲ್ಲ. ವಿಜ್ಞಾನ ಹೇಳುತ್ತೆ ಅಷ್ಟೇ, ಇದು ಫಾರ್ಮುಲಾ, ದಿಸ್ ಈಸ್ ಫಾರ್ಮುಲಾ, ಹಿಂಗೆ ಮೇಲೆ ಎಸ್ತರೆ ಇದು ಬೀಳುತ್ತೆ. ಆ ನ್ಯೂಟನ್ನ ಒಂದು ಗುರುತ್ವಾಕರ್ಷಣ ಒಂದು ಫಾರ್ಮುಲಾ ಹಾಕೊಂಡು ಅದನ್ನು ಮಾಡ್ತೀವಿ. ಆ ಶಕ್ತಿ ನೋಡೋಕ್ಕಾಗಲ್ಲ. ಹಾಗೆ ತಿಂತಕ್ಕಂಥ ಆಹಾರದಲ್ಲಿ ಇರ್ತಕ್ಕಂಥ ಶಕ್ತಿ ನಮ್ಗೆ ನೋಡೋಕ್ಕಾಗತ್ತಾ? ಸಾಧ್ಯವಿಲ್ಲ. ಅದನ್ನು ಫಲಾನ ಮಾತ್ರ ನಾವು ನೋಡ್ಬೋದು. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಆಗಿದೆ, ಆ ವ್ಯಕ್ತಿ ಯಾರು, ಆ ವ್ಯಕ್ತಿಗೆ ಸಮಸ್ಯೆ ಮಾಡೋರು ಯಾರು ಅಂತ ಖಂಡಿತವಾಗಿ ಮಗುಗೆ ಆ ಶಕ್ತಿ ಕಾಣಿಸ್ತಾ ಇರುತ್ತೆ. ಅದನ್ನು ಫಲ ಮಾತ್ರ ಹೇಗೆ ನಮ್ಗೆ ಭೂಮಿ ಬಾಲ್ ಕೆಳಗಡೆ ಬೀಳ್ಬೇಕಾದ್ರೆ ಬೀಳುತ್ತಲ್ವ, ಆ ಥರ ಒಂದು ಫಲ ಮಾತ್ರ ನಮ್ಗೆ ಸಿಗ್ತಾ ಇರುತ್ತೆ, ತಿಳಿತಾ? ಅದರಲ್ಲಿ ಆ ಶಕ್ತಿ ಇದೆಯಲ್ವಾ, ತೋರಿಸುತ್ತಾ ಇಲ್ವಾ ಅನ್ನೋದು ಈ ಗುರುತ್ವಾಕರ್ಷಣ ಶಕ್ತಿ ನಮ್ಮ ಕಣ್ಣಿಗೆ ಹೇಗೆ ಕಾಣಲ್ಲ, ಅದರಲ್ಲಿರ್ತಕ್ಕಂಥ ಶಕ್ತಿ ನಾವು ಕಾಣಲ್ಲ. ಆಮೇಲೆ ಇನ್ನೊಂದೇನಾಗುತ್ತೆ, ಇಲ್ಲ ಈ ವ್ಯಕ್ತಿಗೆ ಮಾತ್ರ, ಈ ಹುಡುಗನಿಗೆ ಕೂಡಿಸ್ಕೊಂಡು ಏನೋ ಒಂದು ಹಿಪ್ನೋಟಿಸಮ್ ಮಾಡ್ತಿದ್ದಾರೆ, ಅಥವಾ ಏನೋ ಒಂದು ಪ್ರಭಾವ ಬೀರ್ತಾ ಇದ್ದಾರೆ, ಅವನು ಏನೋ ಒಂದು ಮೋಟಿವೇಟ್ ಮಾಡಿ ಹಂಗೆ ಹೇಳ್ತಾ ಇರ್ಬೋದು ಅಂತ ಹೇಳ್ಕೊಬೋದು. ನಮ್ಮ ಹುಡುಗರನ್ನ ಕೂಡಿಸ್ಕೊಂಡು ಹೇಳಿದ್ರೆ ಮಾತ್ರ ಆ ಥರ ಅನ್ಕೋಬೋದಲ್ವ. ಬೇರೆ ಮಕ್ಳು ಕರ್ಕೊಂಬರೋಣ,
ಬೇರೆ ಮಕ್ಕಳು ಕರ್ಕೊಂಡ್ಬಂದು ಚೆಕ್ ಮಾಡಿದ್ರೆ 100% ತೋರಿಸುತ್ತೆ. ಇಲ್ಲ ಸ್ವತಃ ಅವರೇ ಯಾವ ವ್ಯಕ್ತಿ ಸಮಸ್ಯೆ ಆಗಿದೆ ಅದೇ ವ್ಯಕ್ತಿ ಅಂಜನಗಳನ್ನು ತೊಗೊಂಡೋದ್ರೆ ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ವಾ. ಅಲ್ಲಿ ಯಾವ ಹಿಪ್ನೋಟಿಸಮ್ ಇರಲ್ಲ, ಏನಿರಲ್ಲ. ಆಮೇಲೆ ಹೇಳ್ತಾರಲ್ವಾ, ಏನೋ ಒಂದು ಮೋಟಿವೇಟ್ ಮಾಡ್ತಿದ್ದಾರೆ ಅಂತಂದು. ಹಾಗೆ ನಾವು ಅನ್ಕೊಂಡ್ರು ಒಬ್ಬ ವ್ಯಕ್ತಿಗೆ, ಒಂದು ಮಗುಗೆ ಮೋಟಿವೇಟ್ ಮಾಡುವಂಥ ಶಕ್ತಿ ಇದಕ್ಕಿದೆ ಅಂದ್ರೆ ಅದು ದೊಡ್ಡದೇ ಅಲ್ವಾ. ಈ ಒಂದು ಶಕ್ತಿಗೆ, ಈ ಒಂದು ಅಂಜನಕ್ಕೆ ಒಬ್ಬ ಮಗುಗೆ ಮೋಟಿವೇಟ್ ಮಾಡುತ್ತೆ ಅಲ್ವಾ, ಹಾಗಾದ್ರೆ ಅದು ಒಂದು ಶಕ್ತಿನೇ ಆಗೋಯ್ತಲ್ವಾ. ಮೋಟಿವೇಟ್ ಮಾಡಿ ಆ ಮಗುವಿಂದ ನಾವು ಪ್ರಶ್ನೆ ಹೇಳ್ತೀವಿ ಅಂದ್ರೆ ಅದು ಒಂದು ವಿಶಿಷ್ಟವಾದಂಥ ವಿದ್ಯೆನೇ ಆಗೋಯ್ತಲ್ವಾ. ಆದರೆ ನಾನು ಇದು ಉದಾಹರಣೆ ಹೇಳ್ತಿದ್ದೀನಿ, ಕೇವಲ ಮೋಟಿವೇಟ್ ಮಾಡಿ ಇಲ್ಲಿ ನಾವು ಪ್ರಶ್ನೆಗಳನ್ನು ತೊಗೊಳ್ತಾ ಇಲ್ಲ. 100% ಇದರಲ್ಲಿ ಏನಾಗ್ತದೆ, ಒಂದು ಶಕ್ತಿ ಇದೆ. ಆ ಶಕ್ತಿ ಇದು ಜಾಗೃತ ಶಕ್ತಿ, ಸೂಕ್ತವಾದಂಥ ಶಕ್ತಿ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ವೀಕ್ಷಕರೆಲ್ಲ, ಇದು ಜಾಗೃತವಾದಂಥ ಶಕ್ತಿ. ಈ ಶಕ್ತಿ ಏನು ಮಾಡುತ್ತೆ, ಸ್ಪಷ್ಟವಾಗಿ ತೋರಿಸುತ್ತೆ. ಆಮೇಲೆ ಇದನ್ನು ಸ್ವತಃ ನಾನು ಯಾರೋ ಒಬ್ಬನ ಬುಕ್ ಓದಿ ನಾನು ಭವಿಷ್ಯ ಹೇಳ್ತಾ ಇಲ್ಲ ಇಲ್ಲಿ ಅಲ್ವಾ. ಯಾವುದೋ ಒಂದು ಬುಕ್ ಓದಿ, 4 ಬುಕ್ ಓದಿ ನಾನು ಭವಿಷ್ಯ ಹೇಳ್ಕೊಂಡು ಕೂತ್ಕೊಂಡಿಲ್ಲ. ಇದು ಸಿದ್ಧಿ ಪಡೆದು ಹೇಳ್ತಕ್ಕಂಥದ್ದು. ಇವತ್ತು ನಾನು ಸಾವಿರಾರು ಜನಗಳಿಗೆ ಅಂಜನ ಕೊಟ್ಟಿದ್ದೀನಿ. ಇದನ್ನ ಅಂಜನಗಳನ್ನ ನಾನು ಸ್ವತಃ ತಯಾರು ಮಾಡ್ತಾ ಇರೋದು, ಯಾರೋ ಕೊಟ್ಟಿರ್ತಕ್ಕಂಥ ಅಂಜನ ತಂದು ಹೇಳ್ತಕ್ಕಂಥದ್ದು. ಅದೇ ನಿನ್ನೆ ಹೇಳ್ತಿದ್ದೆ, ನಾನು ಇವತ್ತು ಸಾವಿರಾರು ಜನಕ್ಕೆ ಅಂಜನ ಕೊಟ್ಟಿದ್ದೀನಿ. ಕನಿಷ್ಠ ಒಂದು 300ರಿಂದ 400 ಜನ ಜ್ಯೋತಿಷಿಗಳು ನನ್ನ ಕಡೆ ಅಂಜನ ತೊಗೊಂಡೋಗಿದ್ದಾರೆ, ಜ್ಯೋತಿಷಿಗಳು. ಆದರೆ ಅದನ್ನು ಅವ್ರು ವೈಯಕ್ತಿಕ ಕೆಲಸಕ್ಕೆ ತೊಗೊಂಡೋಗಿದ್ದಾರೆ. ಬಟ್ ವೈಯಕ್ತಿಕ ಕೆಲಸಕ್ಕೆ ಉಪಯೋಗ ಮಾಡೋಕ್ಕಾಗುತ್ತೆ. ನಾವು ಇನ್ನೊಬ್ಬರಿಗೆ ನಾವು ಅಂಜನದಲ್ಲಿ ಭವಿಷ್ಯ ಹೇಳ್ಬೇಕಂತಂದ್ರೆ ನಾವು ಅದರಲ್ಲಿ ಸಿದ್ಧಿ ಪಡೆದಿರಬೇಕು. ಉದಾಹರಣೆಗೆ ನಿಮ್ಮ ಕೈಯಲ್ಲಿ ಒಂದು ಇಂಜೆಕ್ಷನ್ ಕೊಡ್ತೀನಿ ನಾನು, ಯಾವುದೋ ಸಿರಿಂಜು. ನೀವು ಇಂಜೆಕ್ಷನ್ ಮಾಡೋದಕ್ಕೂ ಒಬ್ಬ ವ್ಯಕ್ತಿಗೂ ಡಾಕ್ಟರ್ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ನಾವು ಆ ಒಂದು ವಿದ್ಯೆಯಲ್ಲಿ ಪರಿಣಿತಿ ಹೊಂದಿ ನಾವು ಇನ್ನೊಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಫಲ ಕೊಡುತ್ತೆ ಅಲ್ವಾ. ಹೀಗೆ ಈ ಅಂಜನದಲ್ಲಿ ಸಾಕಷ್ಟು ಅಂದರೆ ಅದನ್ನು ನಂಬಲಿಕ್ಕೆ ಆಗದೇ ಇರುವಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆ, ವಿಷಯಗಳು ಅಡಕೊಂಡಿದೆ ಅಂತ ವೀಕ್ಷಕರಿಗೆ ತಮ್ಮ ಮೂಲಕ ತಿಳಿಸ್ಕೊಡ್ತೇನೆ. ಓಕೆ ಐಟಿ ಅವರೇ, ಇದ್ರ ಬಗ್ಗೆ ಅಂಜನಾ ಭವಿಷ್ಯದ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರಿಸೋಣ. ಅದಕ್ಕೂ ಮುಂಚೆ ವೀಕ್ಷಕರಿಗೆ ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಅಂಜನಾ ಭವಿಷ್ಯ ಮುಂದುವರಿಯುತ್ತೆ. ಸರಿಯುತ್ತಿರುವ ಸಮಯದಂತೆ ಉದುರುವ ಕೂದಲು ಕೂಡ ಎಂದೂ ಮರಳಿ ಬರೋಲ್ಲ. ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ. ಕೂದಲು ಉದುರುವಿಕೆ ತಡೆಯಿರಿ ಸೂಕ್ತ ಸಮಯದಲ್ಲಿ. ಲಿವ್ ಆನ್ ಹೇರ್ ಗೇನ್ ಕೂದಲು ಉದುರುವಿಕೆಯನ್ನು ಕಂಟ್ರೋಲ್ ಮಾಡುತ್ತೆ 90 ದಿನಗಳಲ್ಲಿ. ಮಠದ ಅಂಗಳ ಪ್ರತಿದಿನ ಬೆಳಿಗ್ಗೆ 7:30ಕ್ಕೆ. ಭ್ರಷ್ಟರ ಅಸಲಿ ಮುಖ ಬಯಲು ಮಾಡ್ತೀನಿ. ನೇರ ಮಾತಿನಲ್ಲಿ 100 ವಿಷಯಗಳನ್ನ ನಿಮಗೆ ತಿಳಿಸ್ತೀನಿ. ಯಾರೇ ಇರಲಿ, ಎಷ್ಟೇ ಬಲಿಷ್ಠ ಇರಲಿ, ಅವ್ರನ್ನ ತಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಸತ್ಯ ಹೊರ ಹಾಕೋ ಪ್ರಾಮಾಣಿಕ ಪ್ರಯತ್ನನ ನಾನು ಮಾಡ್ತೀನಿ. ಬ್ರೇಕ್ ಆದ್ಮೇಲೆ ಮತ್ತೆ ಅಂಜನಾ ಭವಿಷ್ಯ. ಈಗ ನಮ್ಮ ಜೊತೆಗಿದ್ದಾರೆ, ಮತ್ತೊಬ್ಬ ಅತಿಥಿಯಾಗಿ ಬಂದಿದ್ದಾರೆ. ಬಸವರಾಜ ಆಯಟಿ ಅವರ ಸಹಾಯಕರಾಗಿ ನಮ್ಮ ಜೊತೆಗಿದ್ದಾರೆ ಉದಯ್ ಕಿರಣ್ ಅವರು. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಉದಯ್ ಕಿರಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಆಯಟಿ ಅವರೇ, ಈ ಆಧುನಿಕ ವಿಜ್ಞಾನಕ್ಕೂ ಪುರಾತನ ವಿಜ್ಞಾನಕ್ಕೂ ಇರುವ ಸಂಬಂಧಗಳೇನು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಆಧುನಿಕ ವಿಜ್ಞಾನಕ್ಕೂ ಮತ್ತು ಪುರಾತನ ಒಂದು ಈ ಅದ್ಭುತವಾದಂಥ ವಿದ್ಯೆಗಳು ತುಂಬ ರೀತಿಯಾದಂಥ ಒಂದು ಸಂಬಂಧಗಳಿದೆ. ಅದಕ್ಕಿಂತ ಮೊದಲು ಈಗ ನಾವು ಒಂದಿಷ್ಟು ವಿಷಯಗಳನ್ನ ಹೇಳಿಬಿಡೋಣ. ಯಾವುದು ಅಂತಂದರೆ, ಒಬ್ಬ ವ್ಯಕ್ತಿ ಅಂಜನ ಭವಿಷ್ಯದಲ್ಲಿ ಪ್ರಶ್ನೆ ಕೇಳ್ಬೇಕಾದ್ರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ಪ್ರಶ್ನೆ ಕೇಳ್ಬೇಕಾದ್ರೆ ಇದಕ್ಕೇನು ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಈ ಥರ ಕೊಡಬೇಕಾ, ಅವ್ನು ಹುಟ್ಟಿದ ದಿನ, ಸ್ಥಳ ಮತ್ತು ಯಾವ ಟೈಮಲ್ಲಿ ಹುಟ್ಟಿದ್ದಾನೆ ಖಂಡಿತವಾಗಿ ನಮ್ಗೆ ಬೇಕಿಲ್ಲ. ಅದನ್ನು ಜಾತಕ ಬರೆಯೋಕ್ಕೆ ಮತ್ತು ನ್ಯೂಮರಾಲಜಿ ಪ್ರಕಾರ ಹೇಳ್ಬೇಕಾದ್ರೆ ಬೇಕಾಗುತ್ತೆ. ಅದು ನಾನು ಆಫೀಸಲ್ಲಿ ನಾನು ನೋಡ್ಬೇಕಾದ್ರೆ ಅವ್ರ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ತೊಗೊಂಡು ನ್ಯೂಮರಾಲಜಿ ಪ್ರಕಾರ ಮಾಡ್ತೀನಿ ಮತ್ತು ಜ್ಯೋತಿಷ್ ಶಾಸ್ತ್ರ ಕಲ್ತಿದ್ದೀನಿ, ಅದರ ಪ್ರಕಾರ ಒಂದಿಷ್ಟು ವಿಷಯಗಳನ್ನ ಕೊಡ್ತೀನಿ. ಬಟ್ ಜ್ಯೋತಿಷ್ಯ ಇದು ಅಂಜನ ಭವಿಷ್ಯದಲ್ಲಿ ಪ್ರಶ್ನೆಗಳನ್ನ ಕೇಳ್ಬೇಕಾರೆ ಅವರ ತಾಯಿ ಹೆಸರು ಮತ್ತು ಅವ್ರ ಹೆಸರು ಆದರೆ ಸಾಕು, ನಮಗೆ ಇನ್ನೇನು ಬೇಕಾಗಿಲ್ಲ ಅಂತ ಈ ಮೂಲಕ ನಾವು ವೀಕ್ಷಕರಿಗೆ ಸ್ಪಷ್ಟಪಡಿಸ್ತೇನೆ. ಓಕೆ, ಒಬ್ರು ಕಾಲರ್ ಇದ್ದಾರೆ ಆಯಟಿ ಅವರೇ, ಬಂಗಾರಪೇಟೆಯಿಂದ. ನಾಗರತ್ನ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ತಾಯಿಯವರ ಹೆಸರು ತಿಳಿಸಿಮ್ಮ. ನಮ್ಮ ತಾಯಿ ಹೆಸರು ಅಣ್ಣಮ್ಮ ಅಂತ. ಅಣ್ಣಮ್ಮ. ಓಕೆ, ಹೇಳಿ ನಿಮ್ಮ ಸಮಸ್ಯೆ ಏನು ಅಂತ. ನಮ್ಮ ಜೊತೆ ಐಐಟಿ ಅವರು ಇದ್ದಾರೆ.
ನನ್ಗೆ 32 ವರ್ಷ ಆಗಿದೆ, ಇನ್ನೂ ಮದ್ವೆ ಆಗಿಲ್ಲ. ಓಕೆ. ನಮ್ ತಂದೆಯವ್ರು ಹೇಳ್ತಾರೆ ಯಾವಾಗ್ಲೂ ನಮ್ಗೆ ಬ್ಲಾಕ್ ಮ್ಯಾಜಿಕ್ ಇರತ್ತೆ ಅಂತ. ನಮ್ಮ ಮನೆಗೆ ತುಂಬಾನೇ ಸಮಸ್ಯೆ ಇದೆ. ಸರಿ. ನೋಡಿ ನಾಗರತ್ನ ಅವರೇ, ಹೇಳಿ ಸ್ವಾಮಿ. ನಮಸ್ತೆ. ಇಲ್ಲಿ ತಮ್ಮ ಮನೆ ಯಜಮಾನರು ತಮ್ಮ ತಂದೆ ಹೆಸರು ಹೇಳಿ. ವೆಂಕಟೇಶ್ ಅಂತ. ವೆಂಕಟೇಶ್ ಅಲ್ವಾ? ಓಕೆ. ವೆಂಕಟೇಶ್ವರ ತಂದೆ ಹೆಸರು? ವೆಂಕಟಪ್ಪ. ಅಲ್ಲ, ತಂದೆ ಹೆಸರು ವೆಂಕಟೇಶ್ ಅವ್ರ ತಂದೆ ಹೆಸರು, ತಾಯಿ ಹೆಸರು, ಸಾರಿ ತಾಯಿ ಹೆಸರು? ತಾಯಿ ಹೆಸರು ವೆಂಕಟಮ್ಮ. ವೆಂಕಟಮ್ಮನಾ? ಓಕೆ ಓಕೆ. ಸರಿ, ನೀವು 2 ಪ್ರಶ್ನೆ ಕೇಳ್ತಾ ಇದ್ದೀರಾ. ಒಂದು ಮದುವೆ ವಿಚಾರದಲ್ಲಿ ಕೇಳ್ತಾ ಇದ್ದೀರಾ, ಎರಡನೇದು ನೀವು ಮನೆ ವಿಚಾರದಲ್ಲಿ ಮನೆಗೆ ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಕೇಳ್ತಿದಾರಲ್ವಾ? ನಾಗರತ್ನ ಅವ್ರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸ್ವಾಮಿ. ಓಕೆ, ನಿಮ್ಮ ಈ 2 ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಲೈನಲ್ಲೇ ಇರಿ. ಓಕೆ ಸ್ವಾಮಿ. ಓಕೆ. ಅಂಜನಾ ಹಾಕೋಣ ಶ್ರುತಿ ಅವರಿಗೆ. ಓಕೆ. ಅದೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ನೋಡ್ಬೇಕು. ಓಂ ತಾಯಿ ಓಂ ತಾಯಿ ಓಂ ತಾಯಿ. ಅದೇ ಮುಖ ಕಾಣಿಸ್ತೇನ? ಹೋಗುವಂತೆ. ಕಪಾಳಿ ಬಾ, ಕಸ ಗೂಡಿಸು. ಹೋಗು. ಕಪಾಳಿ ಬಾ, ನೀರು ಹಾಕು. ಹೋಗು. ಜಾದು ರಾಜ ಬಾ. ಓಂ ತಾಯಿ. ಅಲ್ಲಿ ಒಬ್ಬರು ತಾತ ಕಾಣಿಸ್ತಾರೇನಪ್ಪ? ತಾತ, ಅಣ್ಣಮ್ಮವ್ರ ಮಗಳು ನಾಗರತ್ನ ಅವ್ರಿಗೆ ಮದುವೆ ಯೋಗ ಇದೆಯಾ? ನಾಗರತ್ನ ಅವ್ರಿಗೆ ನಾನೀಗ ಕೂತ್ಕೊಂಡಿರೋ ದಿಕ್ಕಲ್ಲಿ ದಿಕ್ಕಿಂದ ಯಾವ ದಿಕ್ಕಲ್ಲಿ ಹುಡುಗನ್ ನೋಡಿದ್ರೆ ಬೇಗ ಒಳ್ಳೆ ಹುಡುಗನ ಜೊತೆ ಮದುವೆ ಆಗತ್ತೆ, ದಯವಿಟ್ಟು ಆ ದಿಕ್ಕನ್ನ ಕೈ ಮಾಡಿ ತೋರಿಸು. ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಹೇಳ್ಬೇಕು, ಸುಮ್ಮನೆ ಏನು ಹೇಳ್ಬಾರ್ದು. ತೋರಿಸ್ತದ್ರ? ಕೈ ತೋರಿಸ್ತದ್ರ? ಓಕೆ. ತಾತ, ನಾಗರತ್ನ ಅವರ ಸಂಸಾರಕ್ಕೆ, ಅವ್ರ ಮನೆಗೆ, ಅವ್ರ ತಂದೆ ವೆಂಕಟೇಶ್ ಅವ್ರಿಗೆ ಯಾವ್ದಾದ್ರು ಮಾಟ ಪ್ರಯೋಗದ ಪ್ರಭಾವ ಆಗಿದೆಯಾ? ಮಾಡಿದ್ರೆ ಯಾರು ಮಾಡಿದಾರೆ? ದಯವಿಟ್ಟು ಅವ್ರ ಮುಖ ಈಗ ಇಲ್ಲಿ ತೋರಿಸು. ದಯವಿಟ್ಟು ತೋರಿಸು. ಅಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು. ಅಲ್ಲಿ ಯಾವ್ದಾದ್ರು ಮುಖ ಬಂದ್ರೆ ಹೇಳಬೇಕು, ತಿಳಿತಾ? ಅವ್ರು ಹೇಗೆ ಇದ್ರು ಹೇಳಬೇಕು. ಕಾನ್ಸಂಟ್ರೇಟ್ ಮಾಡಿ ನೋಡು. ಬರ್ತಾ ಇದೆ ಯಾವ್ದ್ರ ಮುಖ? ತಾತ ಇದಾರ? ತಾತ, ನಾಗರತ್ನ ಅವರ ಸಂಸಾರಕ್ಕೆ, ಅವ್ರ ತಂದೆಗೆ, ಅವ್ರ ಇಡೀ ಮನೆಗೆ ಯಾವ್ದಾದ್ರು ಮಾಟ ಪ್ರಯೋಗದ ಪ್ರಭಾವ ಆಗಿದೆಯಾ? ಶ್ರೀತಿಯರ ಉತ್ತರಗಳನ್ನು ಕೊಡೋಣ ಇವ್ರಿಗೆ. ನಾಗರತ್ನ ಅವರೇ, ಹೇಳಿ ಸ್ವಾಮಿ. ಕೇಳಿಸ್ತಾ ಇದೆ. ನಂದಿನಿ ಕೇಳಿಸ್ತಿದೆ ಅಲ್ವಾ? ಓಕೆ. ನೋಡಿ ಅಮ್ಮ, ತಮಗೆ ಮದುವೆ ಯೋಗ ಇದೆ, ಮತ್ತೆ ಮದುವೆ ಬೇಗನೆ ಆಗುತ್ತೆ, ತಲೆ ಕಟ್ಸ್ಕೊಳಕ್ ಹೋಗ್ಬೇಡಿ. ಒಂದು. ಎರಡನೇದ್ದು, ನಿಮ್ಮ ಮನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ಲ್ಯಾಕ್ ಮ್ಯಾಜಿಕ್ ಆಗಿಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ನೀವು ಪೂರ್ವ ದಿಕ್ಕು ಕಡೆಗೆ, ಸಾಮಾನ್ಯವಾಗಿ ಪೂರ್ವ ದಿಕ್ಕಿಗೆ ನೀವು ಹುಡುಗನ್ ನೋಡಿದ್ರೆ ಬೇಗ ಒಳ್ಳೆ ಹುಡುಗನ ಜೊತೆ ಮದುವೆ ಆಗುತ್ತೆ. ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವ್ರತ ಬರುತ್ತೆ. ಆ ವ್ರತನ ನೀವು ಮಾಡಿದ್ರೆ ಶೀಘ್ರವಾದಂಥ ಮದುವೆ ಆಗೋ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಖಂಡಿತವಾಗಿ ತಲೆ ಕಟ್ಸ್ಕೊಳಕ್ ಹೋಗ್ಬೇಡಿ. ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ. ಯಾರು ಏನು ಹೇಳಿದ್ರೆ ನಂಬಕ್ ಹೋಗ್ಬೇಡಿ. ಇನ್ ಕೇಸ್ ಯಾರೇ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು ಸಹ ಅದರ ಪ್ರಭಾವ ಬೀರಿಲ್ಲ. ಇದನ್ನ ಶತಸಿದ್ಧ. ಧೈರ್ಯವಾಗಿರಿ, ಯಾವುದೇ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮುಂದಿನ ಕರೆ ಕುಮಾರೇಶ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ದೇ ಬೇಡ, ನಮ್ದು ಕೇಳಬೇಕು ಮೇಡಮ್. ನಿಮ್ ತಾಯಿ ಹೆಸರು ತಿಳಿಸಿ. ತಾಯಿ ಹೆಸರು ಲಕ್ಷ್ಮಮ್ಮ ಮೇಡಮ್. ಲಕ್ಷ್ಮಮ್ಮ ಮೇಡಮ್. ಹೇಳಿ, ನಿಮ್ ಸಮಸ್ಯೆ ಏನು ಅಂತ. ನಮ್ ಜೊತೆ ಐಐಟಿ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ಕುಮಾರಸ್ವಾಮಿ ಅವ್ರೆ, ನಮಸ್ಕಾರ. ಸರ್ ನಾನು 38 ಸರ್ ಏಜ್ ನನಗೆ. ಈಗ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ₹1 ಕೈ ಹತ್ತಾ ಇಲ್ಲ ಸರ್. ಬರೀ ಕಷ್ಟ 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 ಸರ್. ಯಾವಾಗಿಂದ ಮಾಡಿದ್ರು ಬರೀ ಇದೇ ತರ ಆಗ್ತದೆ ಸರ್. ಯಾವ ವ್ಯಾಪಾರ ಮಾಡ್ತಾ ಇದ್ದೀರಾ ತಾವು? ಈರುಳ್ಳಿ ಆಲೂಗಡ್ಡೆ ವ್ಯಾಪಾರ ಮಾಡ್ತೀವಿ ಸರ್ ಶಿವಮೊಗ್ಗದಲ್ಲಿ. ಈರುಳ್ಳಿ ಆಲೂಗಡ್ಡೆ, ಅದೇ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಹೌದು ಸರ್. ಆಮೇಲೆ ಒಂದ್ 2 ವೆಹಿಕಲ್ ಮಾಡ್ಬಿಡಿ ಸರ್. ವೆಹಿಕಲ್ ಅಲ್ಲೂ ಲಾಸ್ ಆಯ್ತು. ಏನ್ ಮಾಡಿ ಮಾಡ್ತಾ ಇದ್ರಿ? ವೆಹಿಕಲ್ ಸರ್ ಒಂದ್ 2 ಟಾಟಾ ಎಸಿ ಮಾಡ್ಕೊಂಡಿದ್ದೀವಿ ಸರ್. ಅದ್ರಲ್ಲೂ ಲಾಸ್ ಆಯ್ತು. ಏನ್ ಮಾಡಿದ್ರೆ ಕೈ ಸರ್ ಅಮೌಂಟ್? ಹೌದಾ? ನೋಡಿ ಈಗ ಸದ್ಯಕ್ಕೆ ಮಾಡ್ತಾರೋ ಉದ್ಯೋಗ ಯಾವ ತಾವು? ಈರುಳ್ಳಿ ಆಲೂಗಡ್ಡೆ ವ್ಯಾಪಾರ ಮಾಡ್ತೀವಿ ಸರ್. 2 ತರಕಾರಿ ವ್ಯಾಪಾರ ಅಲ್ಲ? ತರಕಾರಿ ವ್ಯಾಪಾರ ಇದೆ. ಆಮೇಲೆ ಗಾಡಿನ ಇದೆ ಸರ್. ಗಾಡಿನ ಮೊನ್ನೆ ಒಂದು ಸೀಸ್ ಆಗಿದೆ ಸರ್ ಫೈನಾನ್ಸ್ ಇಂದ. ಅದೇನು ಬರೇ ಕಷ್ಟನೇ ಸರ್. ಏನು ₹10 ದುಡಿದು ಕೈ ಹತ್ತಾ ಇಲ್ಲ. ಏನಂತ ಗೊತ್ತಾಗ್ತಿಲ್ಲ. ಓಕೆ ಕುಮಾರಸ್ವಾಮಿ, ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಲೈನಲ್ಲೇ ರೀ. ಒಂದು ಶ್ರುತಿ ಅವರೇ, ಈಗ ಅವರು ಪ್ರಶ್ನೆ ಕೇಳಿದ್ರು, ತರಕಾರಿ ವ್ಯಾಪಾರ ಮಾಡ್ತಾ ಇದೀವಿ, ಕೈ ಹತ್ತಾ ಇಲ್ಲ, ಮತ್ತು ಗಾಡಿಗಳನ್ನ ಹಾಕಿದ್ರೆ ಕೈ ಹತ್ತಾ ಇಲ್ಲ ಅಂತ. ನೋಡಿ, ಒಂದು ವಿಚಾರ ಏನಂತಂದ್ರೆ,
ಮೊಟ್ಟ ಮೊದಲನೇದಾಗಿ ನಾವು ಏನು ಮಾಡ್ಬೇಕಂತಂದರೆ ಯಾವುದೇ ಒಂದು ಉದ್ಯೋಗ ಮಾಡಲಿ ಏನೇ ಮಾಡಲಿ ಹೊಸದು ನಾವು ಫಸ್ಟ್ ಅದನ್ನು ಅವ್ರಿಗೆ ಆಗಿ ಬರುತ್ತೆ ಇಲ್ವೋ ಆ ವ್ಯವಹಾರನ ತಿಳ್ಕೋಬೇಕು. ಸುಮ್ಮನೆ ನಾವು ಏನೋ ಯಾರೋ ಒಬ್ರು ಮಾಡ್ತಿದ್ದಾರೆ ಅಂದ್ಕೊಂಡು ನಾವು ಏನು ಮಾಡಿದ್ರೆ ಏನಾಗುತ್ತೆ ಅದರಲ್ಲಿ ಕೈ ಸುಟ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತಿಳಿತಾ? ಕೆಲವರಿಗೆ ನೋಡಿ, ಕೆಲವೊಬ್ರಿಗೆ ತರಕಾರಿ ವ್ಯಾಪಾರ ಅದ್ಭುತವಾಗಿ ಒಲ್ದು ಬರುತ್ತೆ, ಕೆಲವರಿಗೆ ಅದೇ ಆಗಿ ಬರಲ್ಲ. ಯಾಕೆ? ಅವನು ಅದನ್ನೇ ಈರುಳ್ಳಿ ತಂದು ಮಾಡ್ತಾನೆ, ಇವನು ಅದೇ ಈರುಳ್ಳಿ ತಂದು ಮಾಡ್ತಾನೆ. ಅವ್ನ ಕಡೆ ಚೆನ್ನಾಗುತ್ತೆ, ಇವ್ನ ಕಡೆ ಚೆನ್ನಾಗಲ್ಲ. ಅವ್ನಿಗೆ ಒಂದು ರೂಪಾಯಿ ಕಡಿಮೆ ಮಾಡಿದ್ರೆ ಇವ್ನ ಕಡೆ ಚೆನ್ನಾಗಲ್ಲ. ರೀಸನ್ ಏನೋ ಅಲ್ವಾ? ನಾವು ಸೈಂಟಿಫಿಕ್ ಆಗಿ ಏನೋ ಮಾತಾಡ್ಬೋದು, ಅದಕ್ಕೆ ರೀಸನ್ ಬೇಕಲ್ವಾ? ಯಾಕಂತಂದರೆ ಆ ವ್ಯಕ್ತಿಗೆ ಆ ಒಂದು ವ್ಯಾಪಾರ ಆಗಿ ಬರುತ್ತಾ ಇಲ್ವಾ, ಭಾಳ ಇಂಪಾರ್ಟೆಂಟ್ ಈ ಪ್ರಶ್ನೆ. ಇದನ್ನು ಕೇಳಿದ ಮೇಲೆ ಮುಂದಿನ ವ್ಯವಹಾರ ಮಾಡಿದರೆ ತುಂಬ ಒಳ್ಳೇದಂತ ನಾನು ಹೇಳ್ತೀನಿ. ಈಗ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡೋಣ ಅಲ್ವಾ? ಅದೇ ಇದೊಂದು ಪ್ರಶ್ನೆಗಳನ್ನ ಹೇಳ್ಬೇಕು ಕರೆಕ್ಟಾಗಿ. ಓಕೆ, ಓಂ ತ ಓಂ ತ ಜಾದೂರಾಜಪ್ಪ ಅಂತ ಹೇಳಪ್ಪ. ಓಂ ತಾತ ಕಾಣಿಸಿದ್ರ? ತಾತ ಲಕ್ಷ್ಮಮ್ಮ ಅವ್ರ ಮಗ ಕುಮಾರಸ್ವಾಮಿ ಅವ್ರಿಗೆ ತರಕಾರಿ ವ್ಯವಹಾರ ಆಗಿ ಬರುತ್ತಾ? ಗಾಡಿ ವ್ಯವಹಾರ ಬಾಡಿಗೆ ಬಿಡೋ ವ್ಯವಹಾರ ಆಗಿ ಬರುತ್ತಾ ಅವ್ರಿಗೆ? ಕುಮಾರಸ್ವಾಮಿ ಅವರಿಗೆ ಸ್ವಂತ ಉದ್ಯೋಗ ಮಾಡಿದ್ರೆ ಅನುಕೂಲ ಆಗುತ್ತಾ? ಕುಮಾರಸ್ವಾಮಿಗೆ ಸ್ವಂತ ಉದ್ಯೋಗ ಮಾಡಿದ್ರೆ ಅನುಕೂಲ. ಓಕೆ, ಕುಮಾರಸ್ವಾಮಿ ಅವರ ಲೈನ್ ಇದ್ದೀರಾ? ಸರ್ ಲೈನಲ್ಲಿ ಇದ್ದೇನೆ ಸರ್. ಕುಮಾರಸ್ವಾಮಿ ಅವರ ಒಂದು ಬೇಜಾರಾಗುವಂತ ವಿಚಾರ ಏನಂತಂದ್ರೆ, ನೀವು ಮಾಡ್ತಕ್ಕಂಥ ತರಕಾರಿ ಉದ್ಯೋಗ ಆಗಿರ್ಬೋದು ಮತ್ತು ಗಾಡಿ ವ್ಯವಹಾರ ಆಗ್ಬೋದು, ಇವೆರಡೂ ಸಹ ನಿಮಗೆ ಆಗಿ ಬರದೇ ಇರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಅದಕ್ಕೋಸ್ಕರ ನೀವು ಇದನ್ನ ಬಿಟ್ಟು ಬೇರೆ ವ್ಯವಹಾರನ ಯಾವ್ದಾರು ನಿಮ್ಮಲ್ಲಿ ಮನಸ್ಸಲ್ಲಿ ಏನಾದ್ರು ಬೇರೆ ಉದ್ಯೋಗ ಇದ್ರೆ ಅದು ಸಂಬಂಧಪಟ್ಟಂಗೆ ನೀವೇ ಮಾಡ್ಬೇಕಾಗತ್ತೆ, ವಿಚಾರ ಮಾಡ್ಬೇಕಾಗತ್ತೆ. ಆಯ್ತಾ? ಇಷ್ಟು ವಿಚಾರ ಮಾಡಿ ಖಂಡಿತವಾಗಿ ಒಳ್ಳೇದಾಗುತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು 5 ಪಂಚ ಪ್ರಶ್ನೆಗಳಂತ ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿಗೆ ಇದು ಯಾಕೆ ಆಗ್ತದೆ ಅಂತ ನಾವು ಮೂಲವಾಗಿ ಆಳದಲ್ಲಿ ಇಳಿದು ಚೆಕ್ ಮಾಡಬೇಕು. ಹಾಗೆ ಸುಮ್ಮನೆ ಒಂದು ಏನೋ ಆಗ್ತಾ ಇಲ್ಲ ಅಂತ ನಾವು ಹೇಳೋದಕ್ಕಿಂತ ಆಳದಲ್ಲಿ ಇಳಿದು ಚೆಕ್ ಮಾಡೋದು. ಉದಾಹರಣೆಗೆ ಅವ್ರ ಜಾತಕದಲ್ಲಿರೋ ದೋಷ, ದೃಷ್ಟಿ, ಮಾಟ ಪ್ರಯೋಗ ದಾಟಿದ್ದು, ಆಮೇಲೆ ದುಷ್ಟಶಕ್ತಿಗಿರುವ ಪ್ರಭಾವ ಮತ್ತು ದೈವಿ ಶಕ್ತಿ ಪ್ರಭಾವಗಳು ಏನಾದರೂ ಇವರಿಗೆ ಆಗ್ತಾ ಇದೆಯಾ, ಇದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ನಮ್ಗೆ ಏನಾಗ್ಬಿಡುತ್ತೆ, ಆ ಮೂಲ ಸಮಸ್ಯೆಗಳಲ್ಲಿ ಯಾವುದೇ ಇಲ್ಲ ಅಂತ ಬಂದರೆ ಮೋಸ್ಟ್ಲಿ ಈ ವ್ಯವಹಾರನ ಆಗಿ ಬರ್ತಾ ಇಲ್ಲ. ಈ ಮೂಲ ಸಮಸ್ಯೆಗಳಲ್ಲಿ ಯಾವ್ದಾದ್ರು ಒಂದಿದ್ರೆ ಅದನ್ನ ಮೊದಲು ಪರಿಹಾರ ಮಾಡ್ಕೋಬೇಕು. ಆ ಪರಿಹಾರ ಮಾಡಿಕೊಂಡು ಈ ಉದ್ಯೋಗ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಇದು ಸಕ್ಸಸ್ ಆಗುತ್ತಲ್ಲ ಅಂತ ಆಮೇಲೆ ನಾವು ಪ್ರಯೋಗ ನೋಡಬೇಕು. ಅದ್ರ ಮೇಲಿನಿಂದ ಆಗದೆ ಇದ್ದರೆ ಖಂಡಿತವಾಗಲ್ಲ. ಆದರೆ ಈ ಅಂಜನದಲ್ಲಿ ಏನು ಬಂದಿದೆ, ಈ 2 ಉದ್ಯೋಗಗಳು ಆಗಲ್ಲ ಅಂತ ಬಂದಿದೆ, ಅದಕ್ಕೋಸ್ಕರ ಇದಾಗಲ್ಲ. ಅದಕ್ಕೋಸ್ಕರ ಇದನ್ನ ಬಿಟ್ಟು ಅವ್ರು ಬೇರೆ ಮಾಡಿದ್ರೆ ಒಳ್ಳೇದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. IIT ಅವರು ಆವಾಗಲೇ ಕೇಳಿದ ಹಾಗೆ ಪುರಾತನ ವಿಜ್ಞಾನಕ್ಕೂ ಮತ್ತು ಆಧುನಿಕ ವಿಜ್ಞಾನಕ್ಕೂ ಇರುವ ಸಂಬಂಧಗಳೇನು? ಇದು ತುಂಬ ಆಳವಾದಂಥ ಪ್ರಶ್ನೆ ಇದು ಶ್ರುತಿ ಅವರೇ, ತುಂಬ ಆಳವಾದಂಥ ಪ್ರಶ್ನೆಗಳಿದು. ಒಂದೊಂದೇ ನಿದರ್ಶನ ಕೊಟ್ಕೊಂಡು ನಾನು ಹೋಗ್ಬಿಡ್ತೀನಿ. ಉದಾಹರಣೆಗೆ ನೋಡಿ, ಹಿಂದೆ ಹಾವು ಕಚ್ಚದಾಗ, ಈಗ 100 ವರ್ಷಗಳ ಹಿಂದೆ ಹಾವು ಕಚ್ಚದಾಗ ಏನ್ ಮಾಡ್ತಿದ್ರು ಜನಗಳು? ಓಕೆ, IIT ಅವರು ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರಿಸೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ ಬಾಂಬೆಯಿಂದ. ಶೈಲೇಶ್ ಅವರೇ ನಮಸ್ತೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ತಮ್ಮ ತಾಯಿಯವರ ಹೆಸರು ತಿಳಿಸ್ತೀರಾ? ಅಪ್ಪಿ. ಹೇಳಿ ಇನ್ನೊಂದ್ಸಾರಿ. ಶೈಲೇಶ್ ಅವರೇ ಜೋರಾಗಿ ಮಾತಾಡಿ. ದಯವಿಟ್ಟು ಜೋರಾಗಿ ಮಾತಾಡಿ ಶೈಲೇಶ್ ಅವರೇ. ಅಪ್ಪಿ, APPY. ಅಪ್ಪಿ. ಓಕೆ, ಹೇಳಿ ನಿಮ್ ಸಮಸ್ಯೆ ಏನು ಅಂತ. ನಮ್ ಜೊತೆ IIT ಅವರು ಇದ್ದಾರೆ. ಶೈಲೇಶ್ ಅವರೇ ನಮಸ್ತೆ, ಹೇಳಿ ಸಮಸ್ಯೆ ಹೇಳಿ ತಮ್ದು. ನಮಸ್ತೆ. ನಮ್ದು ಕೆಲಸದ ಬಗ್ಗೆ ಸಮಸ್ಯೆ, ಮತ್ತೆ ಮನೆಯಲ್ಲಿ ತುಂಬಾ ಸಮಸ್ಯೆ ಉಂಟು. ಪ್ರೇತ ಬಾಧೆ ಹಾಗೆ ಹೀಗೆ ಹೇಳ್ತಾರೆ. ಹಾಗೆ ಪ್ರಶ್ನೆ ಎಲ್ಲ ಇತ್ತು, ಅದರಲ್ಲಿ ಪ್ರೇತ ಬಾಧೆ ಉಂಟು ಹಾಗೆ ಹೀಗೆ ಅಂತೇಳಿ ಜ್ಯೋತಿಷರು ಹೇಳ್ತಾರೆ. ಸರಿ ಹೌದಾ ಅಲ್ವಾ? ಓಕೆ ಶೈಲೇಶ್ ಅವರೇ, ಈಗ ಒಂದು ಕೆಲಸ ಮಾಡೋಣ. ನೀವು ಪ್ರೇತ ಬಾಧೆ ಇದೆ ಅಂತ ಒಂದು ಪ್ರಶ್ನೆಗೆ ನಾವು ಇದು ಮಾಡಿಬಿಡೋಣ. ಯಾಕಂತಂದ್ರೆ ತುಂಬಾ ವಿಷಯಗಳು ಕೇಳ್ಕೊಂಡ್ರೆ ಆಗಲ್ಲ. ಅದು ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಸ್ಪಷ್ಟವಾಗಿ 100% ಉತ್ತರ ನಿಮ್ಗೆ ಈ ಸದ್ಯಕ್ಕೆ ಕೊಡ್ತೀನಿ ನಾನು. ಆಯ್ತಾ? ಓಕೆ, ಅಂಜನಾ ಕಾಣಿಸುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಅಪ್ಪಿ ಅಲ್ವಾ ಅವ್ರ ತಾಯಿ ಹೆಸರು? ಹೌದು. ಓಂ ಓಂ ಜಾದೂರಾಜ ಬಂದ ತಾತ. ಅಪ್ಪಿ ಅವ್ರ ಮಗ ಶೈಲೇಶ್ ಅವರ ಸಂಸಾರಕ್ಕೆ ಶೈಲೇಶ್ ಅವ್ರಿಗೆ ಪ್ರೇತ ಬಾಧೆ ಇದೆಯಾ? ದುಷ್ಟಶಕ್ತಿಗಳ ಪ್ರಭಾವ ಇದೆಯಾ ಅವ್ರ ಮೇಲೆ? ಶೈಲೇಶ್ ಅವರೇ ಕೇಳಿಸ್ತಾ ಇದೆಯಾ? ಶೈಲೇಶ್ ಅವರೇ, ಖಂಡಿತವಾಗಿ ಯಾವುದೇ ಪ್ರೇತ ಬಾಧೆ ಇಲ್ಲ, ಯಾವುದೇ ತರ ಕರ್ಷಣಕ್ಕೆ ಹೋಗಬೇಡಿ. ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಒಂದು 5 ಈ ಪಂಚ ಪ್ರಶ್ನೆಗಳಂತ ಹೇಳ್ತದೇನಲ್ಲ,
5 ಮೂಲ ಸಮಸ್ಯೆಗಳು ಏನಾರಿದೆಯಾ ಮೊದಲು ಚೆಕ್ ಮಾಡ್ಕೊಳ್ಳೋಕ್ಕೆ ನೀವು ಅಂಜನೆ ಹಾಕಿ ನೀವು ಚೆಕ್ ಮಾಡ್ಕೊಂಡು ನಿಮ್ಗೆ ಅನುಕೂಲ ಆಗುತ್ತೆ. ಇದು ಬಿಟ್ಟು ಇನ್ನು ಬೇರೆ ಯಾವ್ದಾರು ಸಮಸ್ಯೆಗಳಿಂದ ಚೆಕ್ ಮಾಡ್ಬೇಕಾಗುತ್ತೆ. ಪ್ರೇತ ಬಾಧೆ ಇಲ್ಲ, ಬಟ್ ಅವ್ರ ಕೆಲಸ ಕಾರ್ಯಕ್ಕೆ ಕೈ ಬಿಡ್ತಾ ಇಲ್ಲ. ಪ್ರೇತ ಬಾಧೆ ಅಂತ ಹೇಳ್ತಾರೆ, ಅದಕ್ಕೆ ಕನ್ಫರ್ಮ್ ಆಯಿತು, ನೋ ಇಲ್ಲ 100% ಇಲ್ಲ. ಇದನ್ನ ಬಿಟ್ಟು ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಅಂತ ಆಳದಲ್ಲಿ ಇಳಿದು ಚೆಕ್ ಮಾಡಿದಾಗ ಬೇರೆ ಏನಾದರೂ ಸಮಸ್ಯೆ ಇದ್ರೂ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಕೆಲಸ ಕಾರ್ಯಗಳು ಕೈಗೂಡ್ತಾ ಇರಲ್ಲ. ಅದು ದಯವಿಟ್ಟು ನಾವು ನೋಡ್ಕೊಂಡು ಮಾಡಬೇಕಾಗುತ್ತೆ. ಇಷ್ಟು ವಿಚಾರ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. IIT ಅವರು ಅವಾಗಲೇ ತಿಳಿಸ್ಕೊಡ್ತಾ ಇದ್ರಿ ಈ ಆಧುನಿಕ ವಿಜ್ಞಾನಕ್ಕೂ ಈಗ ಪುರಾತನ ವಿಜ್ಞಾನಕ್ಕೂ ಸಂಬಂಧಗಳೇನು ಅಂತ ತಿಳಿಸ್ಕೊಡ್ತಾ ಇದ್ರಿ, ತಿಳಿಸ್ಕೊಡಿ. ಖಂಡಿತವಾಗಿ. ನೋಡಿ, ಈಗ ನಾನು ಆವಾಗಲೇ ಹೇಳ್ತಾ ಇದ್ದೆ, ಈ ಹಾವು ಕಚ್ಚಿದಾಗ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಮಂತ್ರವಾದಿಗಳ ಕಡೆ ಹೋಗ್ತಾ ಇದ್ರು. ಮಂತ್ರವಾದಿ ಕಡೆ ಹೋಗಿ ಅಂದ್ರೆ ಆಗಿನ ಕಾಲದಲ್ಲಿ ಡಾಕ್ಟರೇ ಇರಲಿಲ್ಲ ಅಲ್ವಾ, ಆಯುರ್ವೇದಿಕ್ ಮೆಡಿಸಿನ್ಸ್ ಇತ್ತು. ಅದ್ರ ತುಂಬಾ ಹಿಂದಿಂದ ಏನಾಯಿತು, ಮಂತ್ರವಾದಿ ಕಡೆ ಹೋಗ್ತಿದ್ರು. ಆ ಮಂತ್ರವಾದಿ ಕಡೆ ಹೋದ ತಕ್ಷಣ, ಮಂತ್ರ ಹಾಕಿದ ತಕ್ಷಣ ಹಾವಿನ ವಿಷ ಕಡಿಮೆ ಆಗ್ಬಿಡ್ತಿತ್ತ, ಇದು ಎಷ್ಟು ಸಮಂಜಸ, ಇದು ಮೂಢನಂಬಿಕೆ ಅಲ್ವಾ ಅಂತ ಕೇಳ್ತಾರೆ. ನೋಡಿ, ತತ್ಕಾಲದಲ್ಲಿ ವನಸ್ಪತಿಗಳು ಯಾವುದಂತ ಗೊತ್ತಿರೋ ಸಡನ್ ಆಗಿ ವನಸ್ಪತಿಗಳು ಸಿಗದೇ ಇರೋ ಸಂದರ್ಭದಲ್ಲಿ ಏನಾಗುತ್ತೆ, ಆ ವ್ಯಕ್ತಿ ಮಂತ್ರವಾದಿ ಕಡೆ ಹೋಗ್ತಾನೆ. ಮಂತ್ರವಾದಿ ಏನ್ ಮಾಡ್ಬಿಡ್ತಾನೆ, ಒಂದು ಮಂತ್ರ ಹಾಕ್ತಾನೆ. ಒಂದು ಮಂತ್ರ ಹಾಕಿದ ತಕ್ಷಣ ಯಾವ ವ್ಯಕ್ತಿಗೆ ಹಾವು ಕಚ್ಚಿದೆ ಅವ್ನ ತಕ್ಷಣಕ್ಕೆ ತನ್ನ ಮೇಲೆ ನಂಬಿಕೆ ಬರುತ್ತೆ, ನನಗೆ ಮೋಸ್ಟ್ಲಿ ನಾನು ಬದುಕ್ತೀನಿ ಅಂತ. ಎಷ್ಟೋ ಸಂದರ್ಭದಲ್ಲಿ ಯಾವುದೋ ಒಂದು ಕೇರೆ ಹಾವು ಕಚ್ಬೋದು, ವಿಷಯ ಇರಲ್ಲ. ಕೇರೆ ಹಾವು ಕಚ್ಚಿದಾಗ ವಿಷಯ ಇರಲ್ಲ, ಅವನೇನ್ ಮಾಡ್ಬಿಡ್ತಾನೆ, ಅವನ ಬಯಕಿನ ಹೆದರಿಕೆಗೇನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋ ಸಾಧ್ಯತೆಗಳಿರುತ್ತೆ. ಫಸ್ಟ್ ಈ ಮಂತ್ರ ಪ್ರಯೋಗದಿಂದ ಆಗಿರ್ತಕ್ಕಂಥದ್ದು ಏನಂದ್ರೆ ಅವನ ಮೇಲೆ ನಂಬಿಕೆ ಹುಟ್ಟಿರ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ವಿಜ್ಞಾನನೇ ಇರಲಿಲ್ವಲ್ಲ, ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಬೇಕಂದ್ರೆ ಎಲ್ಲಿತ್ತು ವಿಜ್ಞಾನ, ಅಂದ್ರೆ ಆಧುನಿಕ ವಿಜ್ಞಾನ ಹೇಳ್ತಿದ್ದು. ಇದು ಆಕ್ಚುಲಿ ನಾವು ನೋಡಿ, ಈ ನಮ್ಮ ಪುರಾತನ ವಿದ್ಯೆಗಳೇ ಇದೊಂದು ಅದ್ಭುತವಾದಂಥ ವಿಜ್ಞಾನನೇ. ಈಗಿರೋ ಆಧುನಿಕ ವಿಜ್ಞಾನಕ್ಕೆ ಇದೊಂದು ಬೇಸ್ ವಿಜ್ಞಾನ ಅಂತ ಹೇಳ್ತೀವಿ ನಾವು. ಈ ತರ ವಿಚಾರ ಅಂದ್ರೆ ಹಾವು ಕಚ್ಚಿದ ತಕ್ಷಣನೇ ಅವನು ಮಂತ್ರವಾದಿ ಕಡೆ ಹೋದ್ರೆ ಅವ್ನಿಗೆ ನಂಬಿಕೆ ಬರುತ್ತೆ, ನಾ ಬದುಕ್ತೀನಿ ಅಂತ. ಕೇರೆ ಹಾವು ಕಚ್ಚಿದಾಗ ಅವನು ಏನಾಯ್ತು, ಅದರಿಂದ ಬದುಕ್ತೀನಿ ಅನ್ಕೊಂಡ್ರು ಪರವಾಗಿಲ್ಲ, ಅದರಿಂದ ಆಗದೇನೆ ಇರ್ಬೋದು, ಬಟ್ ಆ ನಂಬಿಕೆ ಹುಟ್ಟಿಸ್ತಲ್ವಾ. ಹಿಂಗೆ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಈ ವಿದ್ಯೆಗಳು ಏನು ಮಾಡ್ತಿದೆ, ನಮ್ಮ ಭಾರತೀಯ ಅದ್ಭುತವಾದಂಥ ಈ ವಿದ್ಯೆಗಳು, ಹಳೆಯ ವಿದ್ಯೆಗಳು ಏನಿದೆ, ಒಂದು ಸಮಾಜ ಸೇವೆ ಮಾಡ್ತಾ ಇದೆ ಅಲ್ವಾ. ಇದೊಂದು ದೊಡ್ಡ ಸಮಾಜ ಸೇವೆ ನಾವು ಅನ್ಕೋಬೇಕು, ಖಂಡಿತವಾಗಿ ಸಮಾಜ ಸೇವೆನೇ. ಆಮೇಲೆ ಇನ್ನೊಂದು ನೋಡಿ, ಈಗ ನಮ್ಮ ವಿದ್ಯೆಗಳನ್ನ ನಾವು ಸಾಮಾನ್ಯವಾಗಿ ಈಗ ಬೇರೆ ಹೊರಗಡೆ ದೇಶದವರಾದ್ರೆ ಇದನ್ನ ಫಸ್ಟ್ ಏನಾದ್ರು ಒಂದು ಹೊಸದು ಹೇಳಿದ ತಕ್ಷಣ ಅವ್ರು ಕುತೂಹಲದಿಂದ ನೋಡ್ತಾರೆ, ಅನಲೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ನಾವು ಮಾಡ್ತೀವಿ, ದೂರದಲ್ಲಿ ನಿಂತ್ಕೊಂಡೆ ಕಲಿಸ್ಬಿಡ್ತೀವಿ, ಇದೆಲ್ಲ ಸುಳ್ಳು ಹಾಗೆ ಈಗ ಅಂತ ಅಲ್ವಾ. ಖಂಡಿತವಾಗಿ ಇವತ್ತು ನಾವು ನಾಸಾದಲ್ಲಿ, ಅಮೆರಿಕದಲ್ಲಿ, ಇಡೀ ಜಗತ್ತಲ್ಲಿ ಅತ್ಯಂತ ದೊಡ್ಡ ಒಂದು ವೈಜ್ಞಾನಿಕ ಸಂಸ್ಥೆ ಯಾವುದು, ನಾಸಾ, ಅಮೆರಿಕದಲ್ಲಿ ಇರತಕ್ಕಂಥದ್ದು. ಇವತ್ತು ನಾಸಾದಲ್ಲಿ ವಿಜ್ಞಾನಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಸಂಸ್ಕೃತ ಬರಬೇಕು, ಗೊತ್ತಾ ನಿಮಗೆ ವಿಷಯಗಳು. ಯಾಕೆ ಸಂಸ್ಕೃತಕ್ಕೆ ಹೋಗಬೇಕು, ಈ ಸಂಸ್ಕೃತದಲ್ಲಿ ಅದ್ಭುತವಾದಂಥ ವಿದ್ಯೆಗಳು ಅನ್ಕೊಂಡಿದೆ. ಅಂದ್ರೆ ನಮ್ಮ ಶಾಸ್ತ್ರಗಳಿರೋದೆಲ್ಲ ಸಂಸ್ಕೃತದೇ ಅಲ್ವಾ. ಹೀಗೆ ನೋಡಿ, ವಿಮಾನ ಏನಿದೆ ನಮ್ಮ 100 ವರ್ಷ ಹಿಂದೆ ಕಂಡಿಡಿದ್ರು ರೈಟ್ ಸಹೋದರರು ಅಲ್ವಾ. ಈ ಸಾವಿರಾರು ವರ್ಷಗಳಿಂದ ವಿಮಾನಕ್ಕೆ ಒಂದು ನಿದರ್ಶನ ಎಲ್ರಿಗೂ ಗೊತ್ತಿದೆ ನಮಗೆ. ರಾಮಾಯಣದಲ್ಲಿ ರಾವಣ ಬಂದು ಆ ಸೀತೆನ ಪುಷ್ಪಕವಿಮಾನದಲ್ಲಿ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಅವಾಗ ಕಾಲದಲ್ಲಿ ಯಾರಾದ್ರೂ ಒಂದು 200 ವರ್ಷ ಹಿಂದೆ ಸೀತೆನ ರಾವಣ ಅಪಹರಣ ಮಾಡ್ಕೊಂಡು ಹೋದ ಪುಷ್ಪಕವಿಮಾನದಲ್ಲಿ ಅಂದ ತಕ್ಷಣ ಏನ್ ಮಾಡ್ತಿದ್ರು ಹೇಳಿ, ಅವಾಗ ಇದೇನೋ ಜೋಕ್ ಮಾಡ್ತದೇನೋ ಅಂತಿದ್ರು. ನೋಡಿ, ಪಾಶ್ಚಾತ್ಯರು ಏನ್ ಮಾಡಿದ್ರು, ಅದನ್ನ ಅನಲೈಸ್ ಮಾಡಿದ್ರು. ಅದು ಹಿಂದಿನ ಕಾಲದಲ್ಲಿ ಇದೊಂದು ಕಲ್ಪನೆ ಅನ್ಕೊಂಡ್ರು ಸಹ ಆ ಕಲ್ಪನೆ ಎಷ್ಟೊಂದು ಅದ್ಭುತವಾಗಿದೆ, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಈ ಥರ ಇದನ್ನ ನಾವು ಗಮನಿಸಿ ಇಟ್ಕೋಬಹುದು. ಹೀಗೆ ಸಾಕಷ್ಟು ವಿಚಾರಗಳು ಈ ಅಂಜನ ಭವಿಷ್ಯದಲ್ಲಿ ಆಯಿತು, ಮತ್ತು ನಮ್ಮ ಶಾಸ್ತ್ರ ಸಂಪ್ರದಾಯದಲ್ಲಿದೆ. ಇದನ್ನ ನಾವು ಅರ್ಥ ಮಾಡಿಕೊಂಡು ಮುಂದುವರೆದ್ರೆ ಖಂಡಿತವಾಗಿ ಇದರಿಂದ ನಮ್ಗೆ ಸಾಕಷ್ಟು ಅನುಕೂಲ ಸಿಗುತ್ತೆ. 10ರಲ್ಲಿ ಒಂದರಿಂದ ಉಪಯೋಗ ಸಿಕ್ಕಿರೋದು ಎಷ್ಟೊಂದು ಸಮಾಜಕ್ಕೆ ಒಳ್ಳೇದು ಮಾಡ್ತಲ್ವ. ಇದನ್ನು ಗಮನಿಸಬೇಕಂತ ತಮ್ಮ ಮೂಲಕ ಆಯಿತು ವೀಕ್ಷಕರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಓಕೆ, IIT ಅವರೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಈ ಅಂಜನಾ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ನಮಸ್ತೆ. ಉದಯ್ ಕಿರಣ್ ಅವರೇ, ನಿಮಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ. ವೀಕ್ಷಕರ, ಇದು ಇವತ್ತಿನ ಅಂಜನಾ ಭವಿಷ್ಯ. ಮುಂದಿನ ಶನಿವಾರ ಇದೇ ಸಮಯಕ್ಕೆ ಭೇಟಿಯಾಗ್ತೀವಿ. ನಮಸ್ಕಾರ. ಮುದ್ರಾ ಪ್ರಾಣಾಯಾಮ ಒಂದು ಔಷಧಿ ರಹಿತ ಚಿಕಿತ್ಸಾ ಪದ್ಧತಿ. ಮುದ್ರಾ ಪ್ರಾಣಾಯಾಮದಲ್ಲಿದೆ ರೋಗ ನಿರೋಧಕ ಶಕ್ತಿ. ಮುದ್ರಾ ಪ್ರಾಣಾಯಾಮದ ಸಂಪೂರ್ಣ ಮಾಹಿತಿ ನಿಮಗಿಲ್ಲಿದೆ. ಮುದ್ರಾ ಪ್ರಾಣಾಯಾಮ ಪ್ರತಿದಿನ ಬೆಳಿಗ್ಗೆ 7:15ಕ್ಕೆ.